ಇಲ್ಲಿ ನೋಡ್ರಿಪ್ಪ ರೊಕ್ಕ ಎಣ್ಸಾಕತ್ತಾರ ನಮ್ಮ ಮನೆಯವ್ರು. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ರೊಟ್ಟಿ ಮಾಡಾಕತ್ತೀನಿ. ಸೊ ರೊಟ್ಟಿ ಜಿಗಟ್ ಹಾಕೇನಿ ಈ ಕಡೆ. ಆಮೇಲೆ ಈ ಕಡೆ ಬ್ಯಾಳಿ ಸಾರು ಮಾಡೀನಿ ನೋಡಿ, ಬಿಸಿ ಬಿಸಿ ಬ್ಯಾಳಿ ಸಾರು. ಆಮೇಲೆ ಬಿಸಿ ಬಿಸಿ ರೊಟ್ಟಿ ಬಿಸಿ ಅನ್ನ. ಆಮೇಲೆ ಪಲ್ಯ ಕೆಳಗಡೆ ಇಟ್ಟೇನಿ. ಅಮ್ಮ ಬಂದಿದ್ದಾರೆ ನಮ್ಮ ಲಾಲ ಮನೆಯಿಂದ. ಸೊ ಅವರು ಈಗ ಊರಿಗೆ ಹೋಗ್ತೇನೆ ಅನ್ನಾಗತ್ತಾರ. ಒಂದೆರಡು ರೊಟ್ಟಿ ಮಾಡ್ತೇನವ, ಊಟ ಮಾಡ್ಕೊಂಡು ಹೋಗಂತೆ ಅಂತಂದು ಹೇಳೇನ್ರಿ. ಅಮ್ಮ ಹೋಗಿ ಬಂದೆ? ಲಾಲ ಆರಾಮದಾಳ? ನಾನು ಹೋಗಿದ್ದೆ ನಿನ್ನೆ, ಹೋಗಿ ಬಂದ್ವಿ. ನಮ್ಮ ಕಾಕನಿಗೆಲ್ಲ ಹೌದಾ, ನಾನು ಹೋಗಿದ್ದೆ ನಿನ್ನೆ, ಹೋಗಿ ವಾಪಸ್ ಬಂದೆ ಮತ್ತು ಸಂಜೆ ಮುಂದೆ. ಈಗ ಬರ್ರಿ ನಾನಂತರ ರೊಟ್ಟಿ ಮಾಡ್ತೇನೆ, ಪಟ ಟೈಮ್ ಆಗ್ತೈತಿ. ಈಗ ನೋಡ್ರಿ ಫ್ರೆಂಡ್ಸ, ಸೊ ರೊಟ್ಟಿ ಮಾಡಾಕತ್ತೀನಿ. ಇನ್ನೂ ಒಂದು ರೊಟ್ಟಿದಾಗ ಉಳ್ದೈತ್ರಿ ಅಷ್ಟೇ. ರೊಟ್ಟಿದೆಲ್ಲ ಆಗೈತಿ. ಇವು ಎದೆ ಮೇಲೆ ಇದ್ದಂಗೆ ಆಗ್ಬಿಡ್ತೈತ್ರಿಪ್ಪ. ಇದು ರೊಟ್ಟಿದಿತ್ತು ಮಾಡೋದಿತ್ತಂದ್ರೆ ನನಗಂತ್ರ ಎದೆ ಮೇಲೆ ಕುಂತಂಗೆ ಆಕೈತೆ ನೋಡ್ರಿ. ಪಟ ಮಾಡೋ ಕೈಲಿ ಮಾಡಿಬಿಟ್ರೆ ಹೋಗ್ಬಿಡ್ತೈತೆ. ಬೇಸರ ಮಾಡ್ಕೊಂಡು ಬಿಡ್ತೇನೆ ನಾನು ಮಾಡೋಕೆ. ಬೇಸರ ಮಾಡ್ಕೊಂಡ್ರೆ ಈ ಟೈಮಿಗೆ ಆಕೈತೆ ನೋಡ್ರಿ ರೊಟ್ಟಿ ಮಾಡೋದು. ರೊಟ್ಟಿ ಅಂತ ಆತ. ಬಿಸಿ ಬಿಸಿ ರೊಟ್ಟಿ ಮಾಡಿದೆ. ಊಟ ಮಾಡೋಣ. ಮೊಸರು ತೊಗೊತೀನಿ. ಟೈಮ್ ಆಯ್ತು. ನಮ್ಮ ಮನೆಯವ್ರು ನೋಡಿದ್ರೆ ಧಾರವಾಡಕ್ಕೆ ಹೋಗ್ಯಾರ. ಮೊಸರು ತಗೊಂಬ. ಕಡಕ್ ರೊಟ್ಟಿನ ಅದಾವು, ಮೊನ್ನೆ ಮಾಡಿದ್ದು. ಇವು ಹಂಗೆ ಇಡ್ತೇನೆ ಈ ಕಡೆ. ಡಬ್ಬಿ ತೊಳ್ಕೊಂಬಂದಿದ್ದೆ. ಸೊ ಅಚ್ಚಾ ಪೂರ ಮಿಕ್ಸ್ ಬಾಮ. ಮಾಡಕ್ಕೆ ನಿಂತ್ರ ತಡ ಆಗಂಗಿಲ್ಲ, ಮಾಡೋ ಮಟ ಬೇಜಾರು. ಅನ್ನೋ ನೋಡಿದ ಕೂಡಲೇ ರೊಟ್ಟಿ ಮಾಡೋದೈತಪ್ಪ ಅಂದ ಕೂಡಲೇನ ಬ್ಯಾಸರ ಅನಿಸ್ತಿತ್ತು. ಅಮ್ಮ ಹಾಸ್ಟೆಲ್ ಪನಿ ಬರೆಯಾನ ಕೆಲಸ ಕಾಮಾಲ ಹೆಚ್ಚಿಲ್ಲ. ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡನ್ರಿ. ನಾವಂತರೂ ಊಟ ಮಾಡಕತ್ತೀವಿ. ಅನ್ನ ಸಾರು, ಆಮೇಲೆ ಸಾರಿನ ತೊಗೊಂಡಿಲ್ಲಲ್ಲ. हाँ गरम मत क्या ये करने दे, भुन को दे दे, मैं तो नहीं खाती वो। दही भी डाले. ಸೊ ಸಾರಿಂದ ಇನ್ನೊಂದು ಸ್ವಲ್ಪ ಬಿಸಿ ಐತಿ, ಉಗುರು ಬೆಚ್ಚಂಗೆ. ಸಾರು ಮಾಮ ಊಟ ಮಾಡೋಣ. ತಗೊಮ್ಮ ಪ್ಲೇಟ್ ತಗೊಳ್ಳಿ. ಈಗ ನೋಡ್ರಿಪ್ಪ ಊಟ ಮಾಡ್ಕೊಂಡು ಹೊರಗೆ ಬಂದು ಕುಂತೇವ್ರಿ. ಸೊ ನಾನು ಅಮ್ಮ ಊಟ ಮಾಡ್ಕೊಂಡಿದ್ದೆ. ಊಟ ನಾವಮ್ಮ ಈಗ ಊರಿಗೆ ಹೊಂಟಾರ್ರಿ. ಊಟ ಮಾಡ್ಕೊಂಡ್ವಿ. ಸೊ ಮತ್ತು ಅಪ್ಪ ಆರಾಮಿದಾರಲ್ಲಮ್ಮ? ನಾವಪ್ಪ ಭಾಳ ದಿನ ಅದ್ರಿಗೆ ಬಂದೇ ಇಲ್ಲ ಸದ್ಯಕ್ಕೆ. ಇದೇನು ತಲೆ ತಿನ್ನಾಗತ್ತೈತೆ ನೋಡ್ರಿ ನೋಣ. ನೋಡ್ರಿ ಇದು ಹೆಂಗೆ ಸುತ್ತಾಡಕತ್ತೈತಿ. ಮತ್ತು ಕೈ ಮಧ್ಯಾಹ್ನ ಯಾರ್ಯಾರು ಇರಂಗಿಲ್ಲ ನೋಡ್ರಿ. ಇಲ್ಲಂತ್ರ ಹೊಡೆದು ಹಾಕಿದ್ರು ಹೇಳೋರು ಇಲ್ಲ ಕೇಳೋರಿಲ್ಲ. ಹೌದಲ್ಲಮ್ಮ? ಸೈಲೆಂಟ್ ಐತೆ ನೋಡಿ, ಸಿಕ್ಕಾಪಟ್ಟೆ ಸೈಲೆಂಟ್ ಐತ್ರಿ ಇಲ್ಲಿ. ಈಗ ನೋಡ್ರಿಪ್ಪ ಟೈಮ್ ನೋಡಿದ್ರೆ 4:00 ಆಗಿತ್ತು ರೀ. ಅಮ್ಮ 3 ಗಂಟೆ ಅನ್ನೋರಿಗೆ ಹೋಗಿಬಿಟ್ರು ಅವರು. ಇರೋ ಅಂತಂದು ಅಂದ್ವಿ ಇರಲಿಲ್ಲ. ಯಾಕಂದ್ರೆ ಅವ್ರಿಗೂ ಆರಾಮ ಅನ್ಸಾಕತ್ತಿದ್ದಿಲ್ರಿಪ್ಪ. ಏನು ಎಲ್ಲಿ ತೋರಿಸಿದ್ರು ಆರಾಮ ಆಗೋಲ್ದು, ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೋಲ್ದ್ರಿ ನಮ್ಮ ಅವಾಗ.
ಈಗ ಮತ್ತು ನೋಡ್ರಿ ಮೊನ್ನೆರ ಸಿಕ್ಕಾಪಟ್ಟೆ ಆರಾಮಿರಲಿಲ್ಲ, ಮತ್ತು ಅಲ್ಲಿ ಎಲ್ಲೇ ಹಳ್ಳಿ ಕಡೆ ಹೋಗಿ ತೋರಿಸ್ಕೊಂಡು ಬಂದಾರ. ಸೊ ನಮ್ಮಕ್ಕ ನಮ್ಮ ಮಾಮ ತೋರಿಸ್ಕೊಂಡು ಬಂದ್ರೂ ಮತ್ತು ಆರಾಮಿದ್ರು. ಒಂದು 4 ದಿನ ಮತ್ತು ನಿನ್ನೆ ಸುಟ್ಟು ಅವ್ರಿಗೆ ಚಾಲೂ ಆಗ್ಬಿಟ್ಟೈತಿ. ನಿನ್ನೆ 12 ಗಂಟೆಯಿಂದ ಮತ್ತು ಮಕ್ಕೊಂಡಿಲ್ಲ ಅಂತ್ರಿ ನಮ್ಮಮ್ಮ. ಏನು ಮಾಡ್ಬೇಕೋ ಗೊತ್ತಾಗೋಲ್ದ್ರಿ. ಎಲ್ಲಿ ತೋರಿಸಿದ್ರು ಆರಾಮಾಗೋಲ್ದು, ಇನ್ನೂ ಎಲ್ಲಿ ನಾವು ಕರ್ಕೊಂಡು ಹೋಗಿ ತೋರಿಸ್ಬೇಕಾ ಅನ್ನಂಗೆ ಆಗ್ಬಿಟ್ಟೈತ್ರಿ. ಸೊ ಅಲ್ಲಿಂದ ಇರೋಂತಂದು ಎಷ್ಟೋ ಫೋರ್ಸ್ ಮಾಡಿದ್ವಿ, ಅವ್ರಿಗೆ ಆರಾಮಿಲ್ಲದ ಸಂಬಂಧ ಅವರು ಇರಲಿಲ್ಲರಿ. ಮತ್ತು ಹೋಗ್ಬಿಟ್ರೆ ನನಗೂ ಯಾಕೋ ಆರಾಮ ಅನ್ಸಕತ್ತಿದ್ದಿಲ್ಲ. ನಾನು ಹಾಗೆ ಏನು ಕೆಲಸ ಮಾಡಿ ಸುಸ್ತಾಗಿರ್ತೈತಿ. ಜೀವ ಅನ್ನೋದು ಏನು ಮಾಡೋಕನ ಆಗಂಗಿಲ್ಲ ರೀ. ಹೋಗ್ಬಿಟ್ರು ಅವರು. ಮತ್ತು ಬಾಂಡೆ ಎಲ್ಲ ಕುಡಿದಿರಪ್ಪ, ಸಿಕ್ಕಾಪಟ್ಟೆ ಬಾಂಡೆ ಇದ್ವು. ಬಾಂಡೆ ನೋಡಿದ ಕೂಡಲೇ ಅದು ಅಷ್ಟು ಬೇಜಾರಾಗತ್ತಿತ್ತು ನಂಗೆ. ಭಾಳ ಅಂದ್ರೆ ಭಾಳ ಬಾಂಡೆ ಇದ್ದು ತೊಗೊಂಡು ಬಂದು ಮತ್ತು ಮತ್ತು ಯಾವಾಗಿದ್ರು ಈಗಿದ್ರು ನಾನೇ ಮಾಡೋದು, ಆಮೇಲೆ ಇದ್ರು ನಾನೇ ಮಾಡೋದು ಅಂತಂದು ಮತ್ತು ಕಾಶಿ ಒಂದು ಸ್ವಲ್ಪ ಅಡ್ಡಾಗಿದ್ದೆ ರೀ ನಮ್ಮ ಅಮ್ಮ ಹೋದ್ಮೇಲೆ. ಮತ್ತು ತೊಗೊಂಡು ಹೋಗಿ ನಾಳದ ಕಡೆ ಒಂಚೂರು ಬಾಂಡೆ ಎಲ್ಲ ತಿಕ್ಕಾಗತ್ತೆ ನೋಡ್ರಿ. ಇನ್ನೊಂದು ಸ್ವಲ್ಪ ಅದಾವು, ಆ ಬಾಂಡೆ ಎಲ್ಲ ತಿಕ್ಕಿ ಮತ್ತು ಮನ್ಯಾಗಿಂದ ಕಸನೆಲ್ಲ ಎಲ್ಲ ಮಾಡ್ಕೋಬೇಕು. ಮಾಡಿದ್ರೆ ಕೆಲಸ ಮಾಡಿಬಿಡ್ತೀವಿ ರೀ, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ಬೇಸರ ಒಂದು ಇರ್ತೈತಲ್ರಿ. ಬೇಸರ ಮಾಡ್ಕೊಂಡು ಮುಗೀತು ನೋಡ್ರಿ, ಯಾವ ಕೆಲಸನೂ ನಮ್ಮಿಂದ ಆಗಂಗಿಲ್ಲ. ಬೇಸರ ಮಾಡ್ಕೊಳ್ಳಾರ್ದಂಗೆ ನಾವು ಕೆಲಸ ಮಾಡಿಬಿಟ್ಟು ಹಿಂದ್ಗುಟನ ಆಗ್ಬಿಡ್ತಾವ್ರಿ ಕೆಲಸನ. ಈಗ ನೋಡ್ರಿಪ್ಪ, ಇದಿಷ್ಟು ಬಾಂಡೆ ಎಲ್ಲ ತಿಕ್ಕೊಂಡು ನಾನು ಇನ್ನೂ ಕಸನೆಲ್ಲ ಮಾಡ್ಕೊಂಡು ಮನ್ಯಾಗಿಂದ ಸೊ ನೀರಿಗೆ ಇಟ್ಟು ಬಂದೇನಿ ಜಗ ಮಾಡಕ್ಕಂತಂದು. ಒಂಚೂರು ಪಾರ್ಕಿಂಗ್ ಎಲ್ಲ ತೊಳಿಬೇಕು, ಅದನ್ನೂ ಕೂಡ ತೊಳೆದು ಭಾಳ ಅಂದ್ರೆ ಅದು ಕೂಡ ಈ ಮೂಡು ಗಾಳಿಗೆ ಸಿಕ್ಕಾಪಟ್ಟೆ ಧೂಳ ಎಲ್ಲ ರೀ. ಮನ್ಯಾಗಿಂದು ಕೂಡ ಹಂಗೆ ಆಗತ್ತೈತೆ ರೀ. ಎಷ್ಟು ನಾವು ಸ್ವಚ್ಛ ಮಾಡಲಿ ಮನ್ಯಾಗಿಂದು ಅಷ್ಟು ಧೂಳ ಅನ್ಸಾಕತ್ತೈತೆ ರೀ. ಮನೆಯಾರ ಸ್ವಚ್ಛ ಮಾಡೇನಿ ರೀ. ಮತ್ತು ಏನು ಹಗಲಿ ಮುಗ್ಲಿ ಮಾಡೋದಂತಂದು ಒಳಗಿಂದ ಏನು ಮನ್ಯಾಗಿಂದ ಮಾಡಲಿಲ್ಲ ರೀ. ಹೊರಗಿಂದ ಒಂಚೂರು ಪೈಪ್ ಹಿಡಿದು ಪಾರ್ಕಿಂಗ್ ಎಲ್ಲ ತೊಳಿಬೇಕಂತಂದು ಸೊ ಅಂದ್ಕೊಂಡೀನಿ. ಮಾಡ್ಬೇಕು ರೀ, ಅನ್ಕೊಳಕೇನ್ರಿ ಮಾಡಬೇಕು. ಯಾಕಂದ್ರೆ ಒಳಗಿಂದನೇ ಒಂಚೂರು ಕಸನೆಲ್ಲ ಮಾಡ್ಕೊಂಡು ಬಂದಿರ್ತೀನಿ. ಹೊರಗಿಂದ ಒಂಚೂರು ಪಾರ್ಕಿಂಗಿಂದ ಕಸ ಹೊಡೆದು ಅದನ್ನ ಸ್ವಲ್ಪ ತೊಳೆದ್ಬಿಟ್ರೆ ಸ್ವಚ್ಛ ಅನಿಸ್ತೈತೆ ರೀ. ಅಲ್ಲಿ ತನಕ ಅಂದ್ರೆ ನಂದು ಟೈಮಿಂಗ್ 6:30 ಹಿಂಗೆ ಆಗ್ಬಿಡ್ತೈತೆ ರೀ. ಮತ್ತು 6:30ಇಂದ ಮೇಲ್ಪಟ್ಟು ಮತ್ತು ನಾನು ಮೇಲೆ ಲೈಟ್ ಹಾಕಕ್ಕೆ ಹೋಗ್ಬೇಕು, ಮತ್ತು ಬೋರ್ ಚಾಲೂ ಮಾಡಬೇಕು. ಎಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಕೆಲಸ ಆಗ್ತಾವ್ರಿ. ನಾವು ಇದನ್ನು ಹೇಳೋದು ಭಾಳ ಸುಲಭ ಅನಿಸ್ತೈತೆ ರೀ ಫ್ರೆಂಡ್ಸ. ಇದನ್ನು ಮಾಡಿದವ್ರಿಗೆ ಗೊತ್ತು ರೀ ಎಷ್ಟು ನಾವು ಕಷ್ಟಪಡ್ತೀವಿ, ಎಷ್ಟಿಲ್ಲ ನಾವು ಯಾವ ಥರ ಕೆಲಸ ಮಾಡ್ತೀವಿ ಅನ್ನೋದು. ಬಟ್ ಇದು ನಾ ಅನ್ಭವಿಸಾಕತ್ತೀನಿ, ನನಗೆ ಗೊತ್ತೈತೆ ರೀ ಇದು ಏನು ಕೆಲಸ ಏನಪ್ಪ ಅನ್ನೋದು. ಮನ್ಯಾಗ ಇರೋದು ಸುಲಭ ರೀ, ಇವು ಕೆಲ್ಸಕ್ಕೆ ಹೋಗಿ ಬಂದು ಮನ್ಯಾಗಿಂದ ನಾವು ಮಾಡ್ಕೊತೀವಲ್ಲ ರೀ, ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಕಷ್ಟ ಇರ್ತೈತೆ ರೀ. ಈ ಜೀವನನ ಕಷ್ಟ ಇರ್ತೈತಿ. ಯಾವಾಗಲೂ ನಾವು ಹೇಳಿದಷ್ಟು ಸುಲಭನೂ ಅನ್ಸಂಗಿಲ್ಲ ಅವು ಎಲ್ಲ ಕೆಲಸ. ಬಟ್ ಮಾಡಿದವ್ರಿಗೆ ಎಲ್ಲ ಗೊತ್ತಿರ್ತೈತಲ್ರಿ. ನೀವು ಅನುಭವಿಸಿರ್ಬೇಕು. ಕೆಲವೊಂದಿಷ್ಟು ಜನ ಗೊತ್ತಿರ್ತೈತಿ ಯಾವುದು ಏನು ಕೆಲಸ, ಹೆಂಗೆ ಮನ್ಯಾಗಿಂದು ಹೆಂಗೆ ಮಾಡಬೇಕು, ಹೊರಗಿಂದ ಹೆಂಗೆ ಮಾಡ್ಕೊಂಡು ಬಂದು ಮನ್ಯಾಗಿಂದು ಮಾಡೋದು ಎಷ್ಟು ಕಷ್ಟ ಅನ್ನೋದು ಸೊ ನಿಮ್ಗೆ ಗೊತ್ತಿರ್ಬೇಕು ರೀ. ಗೊತ್ತಿದ್ರೆ ಒಂಚೂರು ನೀವು ಅನುಭವಿಸಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಏನು ಎಂತ ಹೆಂಗೆ ನಿಮ್ಮದು ಜೀವನ ಹೆಂಗೈತೆ ಅನ್ನೋದು. ಬಟ್ ನನ್ನ ಜೀವನ ಅನ್ನೋದು ಎಲ್ಲ ಹರಿದು 12 ಅದು ಹಂಗೆ ಆಗ್ಬಿಟ್ಟೈತೆ ರೀ. ನೋಡಿರಿ, ಇದಿಷ್ಟು ಬುಟ್ಟಿ ಬಾಂಡೆ ತೊಳೆದೆ. ಏನೋ 3 ಜನ ಇದ್ದೀವಿ ರೀ, 3 ಜನಕ್ಕೆ ಇಷ್ಟು ಕೂಡ್ಯಾವ್ರಿ. ಬೇಸರ ಮಾಡ್ಕೊಂಡು ಕೂಡಿಟ್ಟು ಬಿಡ್ತೇನೆ ರೀ ಹಂಗೆ. ಆಮೇಲೆ ತೊಳೆದ್ರೆ ಆತು ಬಿಡ ಅಂತಂದು ಅವು ಇಷ್ಟು ಹಾಕೊಂಡು ಕೂಡಿಬಿಡ್ತಾವ್ರಿ. ಅವು ಇಟ್ಕೊಂಡು ಕುಂದ್ರಾಕೂ ಹಂಗಿಲ್ಲ, ಅಷ್ಟು ಬೇಸರ ಅನಿಸ್ತೈತೆ ರೀ. ಸೊ ಫೈನಲಾಗಿ ನಾನು ಅಂತೂ ಮಸಿ ಅರ್ಬಿನೂ ತೊಳೆದು ಹಾಕ್ಬಿಟ್ಟೆ ರೀ ಅಲ್ಲೇ. ಸೊ ನೋಡ್ರಿಪ್ಪ, ಕೆಲಸ ಅಂತೂ ಈಗ ಆತ್ರಿ, ಸಂಜೆ ಈಗ ಆತ್ರಿ. ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ದೇವ್ರ ದೀಪ ಹಚ್ಚಿದ್ರಿ. ಸೊ ಜಾಗ ಎಲ್ಲ ಮಾಡ್ಕೊಂಡು ಬಂದ. ಬೆಳಿಗ್ಗೆ ಒಂದು ಸಲ ಆಗಿರ್ತೈತೆ ರೀ. ಬಟ್ ಮಲಿ ಎಲ್ಲ ಅರ್ಬಿ ಒಗದು ಬಂದಿರ್ತೇನಲ್ರಿ ಅಲ್ಲಿ ಕೆಲ್ಸದ ಮನ್ಯಾಗ, ನನಗೆ ಸರಿ ಅನ್ಸಂಗಿಲ್ಲ ರೀ. ಅದೇನೋ ಒಂಥರ ಹಂಗೆ ದೇವ್ರಿಗೆ ಇದನ್ನ ಮಾಡೋಕ್ಕಂಗಿಲ್ಲ. ಮೈಲಿಗೆ ಅರ್ಬಿ ಮುಟ್ಟು ಬಂದ್ರೆ ಅದ್ರ ಸಂಬಂಧ ಮತ್ತೊಮ್ಮೆ ನಾನು ಸ್ನಾನ ಮಾಡ್ಕೊಂಡು ದೇವ್ರ ದೀಪ ಹಚ್ಚಿದ್ರೆ ದೇವ್ರ ದೀಪ ಹಚ್ಚಿದ್ದೀನಿ. ಅಡುಗೆ ಅಂದ್ರೆ ಇವತ್ತು ಅನ್ನ ಸಾರು ಆಯ್ತು ರೀ. ಸೊ ರೊಟ್ಟಿ ಮಾಡಿದ್ದೆ, ಅದು ಕೂಡ ಐತಿ. ಅಮ್ಮ ಹೋದ್ರಿ, ಏನೋ ಅಮ್ಮ ಇದ್ರೆ ಏನೋ ಬೇಸರ ಹೋಗುತ್ತೆ ನೋಡ್ರಿ. ಬೇಸರಾಗಿ ಮಕ್ಕೊಂಡೆ. ಸೊ ಆಮೇಲೆ ಬಾಂಡೆ ಎಲ್ಲ ತಿಕ್ಕೊಂಡು ಬಂದೆ ರೀ. ಚಹಾ ಕುಡಿದ್ರಿ? ಚಾನು ಮಾಡಿಲ್ರಿ ಇವತ್ತು. ಚಾನು ಮಾಡಿಲ್ಲ. ಇನ್ನು ಮೇಲೆ ನೋಡ್ದೆ ಅಂಗಡ್ಯಾಗ ಬಂದ್ರಿ. ಮಧ್ಯಾಹ್ನ ಮಾಡಿದ್ದೆ ನಾನು ಅಮ್ಮ ಇರುವಾಗನ, ಅವಾಗ ಮಾಡ್ಕೊಂಡು ಕುಡಿದಿದ್ವಿ. ಇವ್ರು ಕೆಲ್ಸಕ್ಕೆ ಹೋಗಿದ್ರೆ ಬಂದ್ರೆ ಆಮೇಲೆ ಲೇಟ್ ಆಯ್ತು. ಅಮ್ಮ ಹಾಗೆ ಹೋಗೇ ಬಿಟ್ರೆ. ಸೊ ಅದನ್ನೆಲ್ಲ ಏನು ನನಗೂ ಇದನ್ನ ಆಗಲಿಲ್ಲ ರೀ. ಏನೋ ಭಾಳ ಸುಸ್ತು ಅನ್ಸಕತ್ತಿತ್ತು. ಸ್ವಲ್ಪ ಮಕ್ಕೊಳಕ್ಕೂ ಆಗಲಿಲ್ಲ. ಕೆಲಸ ನೋಡಿ ಜಗ್ಗಿ ಬಾಂಡೆ ಇದ್ದು ರೀ. ಬಾಂಡೆ ತಿಕ್ಕೊಂಡು ಬಂದು ಎಲ್ಲ ಕೆಲಸ ಮಾಡ್ಕೊಂಡು ಮಟ ಅಂದ್ರೆ ಈ ಟೈಮ್ ಆಗೈತೆ ನೋಡ್ರಿ. ಆಗಲೇ 7 ಗಂಟೆ ಆಗೈತಿ. ಸಾರು ಐತಿ, ಒಂಚೂರು ಬಿಸಿ ಮಾಡಕತ್ತೀನಿ ನಾನು.
ये कबाड़ी वाले दे दो भाड़ा 19,000 कबाड़ी वोचे उधराले बच्चे नहीं प्लान हजार देख कर आओ हाँ रेंट 19,000 दिया ज़्यादा करेंगे कि किसे ये 2 ವರ್ಷ ಆಗಿತ್ತು ರೆಂಟ್ ಬಂದೈತ್ರಿ ಸೊ ಎಲ್ಲರೂ ಇಲ್ಲೆಲ್ಲ ರೆಂಟ್ ಕೊಡೋದು ನಮ್ಮ ಕೈಯಾಗರೆ ಅದನ್ನ ಮತ್ತೆ ನಾವು ಇನ್ನೊಮ್ಮೆ ಎಣಿಸಿ ಕೊಡ್ಬೇಕ್ರಿ ಯಾಕಂದ್ರೆ ನಮ್ಮ ಮೇಲೆ ಜವಾಬ್ದಾರಿ ಇರ್ತೈತದ ರೆಂಟಿಂದೆಲ್ಲ ಅದ್ರ ಸಂಬಂಧ ಸೊ ಎಲ್ಲ ಮತ್ತೆ ಬೆಳಗ್ಗೆ ನನ್ನ ಕೈಯಾಗ ಕೊಟ್ಟೋಗಿದ್ರು ಹೇಳೇ ನೆನಪ ಇಲ್ಲಿ ನೋಡ್ರಿ ನನಗೆ ಈಗ ಹೇಳೇನೆ ಈಗ ರೆಂಟ್ನ ಎಣಿಸಿ ಈಗ ಓನರ್ ಬಂದಿದ್ದಾರೆ ಅವ್ರು ಕೊಟ್ಟು ಬರ್ತಾರೆ ಅದು ಒಂದು ಹೋತಂದ್ರೆ ನಮ್ಗೆ ಚಿಂತೆ ಇರಂಗಿಲ್ಲ ಮತ್ತೆ हाँ चीटी क्यों कई को अये उन्हें देख लेते हैं जरा ನೋಡ್ರಿ ರೊಕ್ಕ ಎಣ್ಸಾಕತ್ತಾರ ನಮ್ಮ ಮನೆಯವ್ರು ಎಷ್ಟು 17 ಇದು ಬಾಡಿಗೆ ನೋಡ್ರಿ ಇದು ಬಂದಿದ್ದು ಮೇರೆ ಹಾತ್ ಮೇ ಬೆಳಗ್ಗೆ ಒಬ್ಬರು ನನ್ನ ಕೈ ಕೊಟ್ಟಿದ್ರು ಒಬ್ಬರು ಇವ್ರ ಕೈ ಕೊಟ್ಟಾರ ಹೋದ್ರು ನೋಡ್ರಿ ತೊಗೊಂಡು ನಮ್ಮದು ದೇವ್ರಿಂದ ಆ ಕಡೆ ಇದು ಮಾಡೇನಿ ನಾನು ಫಿಕ್ಸ್ ಮಾಡೇನಿ ನೋಡಿ ದೀಪ ಹಚ್ಚಿದ್ದೀನಿ ಎಷ್ಟು ಮಸ್ತ್ ಕಾಣಕತ್ತೈತಲ್ಲ ನಮ್ಗೆ ಏನತ್ತೇನ್ರಪ್ಪ ಮನ್ಯಾಗ ದೇವ್ರಿನ ಫೋಟೋ ಇರ್ಬೇಕು ನೋಡ್ರಿ ನಾವಿಬ್ಬರ ಇರೋದು ದೇವ್ರ ಫೋಟೋ ನೋಡ್ರಿ ಎಷ್ಟು ಜನ ಇದ್ದಾರೆ ದೇವ್ರು ಮನೆ ತುಂಬ ದೇವ್ರ ಫೋಟೋನೇ ಅದಾವ್ರಿ ಅದಿದ್ರನ್ನ ಚಂದರೇ ಯಾವಾಗಲೂ ಹಿಂಡಿ ಹಾಕಿಸ್ಕೊಂಡು ಬಂದೆ ಅಲ್ಲೇ ಇಟ್ಟೆ ನಮ್ಮದು ಸಾರು ಕುದಿಯಾಕತ್ತೈತಿ ಓಕೆ ಬಂದ್ ಮಾಡಿದೆ ಸೊ ನೋಡಿ ಫ್ರೆಂಡ್ಸ್ ಇವತ್ತಿಂದ ಈ ಬ್ಲಾಗ್ನ ಎಂಡ್ ಮಾಡಾಕತ್ತೀನಿ ರೀ ಯಾಕೆ ಸುಸ್ತು ಅನ್ಸಾಕತ್ತೈತೆ ಅದ್ರ ಸಂಬಂಧ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ರೀ ಅಲ್ಲಿ ತನಕ ಟೇಕ್ ಕೇರ್ ಬಾಯ್